ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 1ರಲ್ಲಿ ನೋಡಿ, m = 2 ಆದಾಗ 5m+3 ಬೀಜೋಕ್ತಿಯ ಬೆಲೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ 13. ಓಕೆ. ಪ್ರಶ್ನೆ 2, ಛೇದಕ ರೇಖೆಯು ಸಮಾಂತರ ರೇಖೆಗಳಲ್ಲಿ ಛೇದಿಸಿದಾಗ 4 ಒಳಕೋನಗಳ ಮೊತ್ತ ಎಷ್ಟು ಅಂತ ನೀವು ಬರೀಬೇಕಾಗತ್ತೆ. ಇಲ್ಲಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ 360 ಡಿಗ್ರಿ. ಆಯ್ಕೆ ಎ 360 ಡಿಗ್ರಿ. ಓಕೆನಾ. ಪ್ರಶ್ನೆ 3 ನೋಡಿ, ತ್ರಿಭುಜದ ಒಳಕೋನಗಳ ಮೊತ್ತ. ಇಲ್ಲಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ 180 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಮಕ್ಕಳ? 180 ಡಿಗ್ರಿ. ಪ್ರಶ್ನೆ 4, ಒಂದು ತ್ರಿಭುಜದ 2 ಕೋನಗಳು 50 ಡಿಗ್ರಿ ಮತ್ತು 60 ಡಿಗ್ರಿ ಆದರೆ 3ನೇ ಕೋನವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಎ 70 ಡಿಗ್ರಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ನಿಮಗೆ 3 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಪ್ರಶ್ನೆ 5 ನೋಡಿ, ಆಯತದ ಅಭಿಮುಖ ಬಾಹುಗಳು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಯಾವುದಕ್ಕೆ ಮಕ್ಕಳ? ಸಮಾಂತರ ಬಾಹುಗಳಿಗೆ ಉದಾಹರಣೆಯಾಗಿದೆ. ಆಯತದ ಅಭಿಮುಖ ಬಾಹುಗಳು ಸಮಾಂತರ ಬಾಹುಗಳಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ 6 ನೋಡಿ, 2 ಅನುಕ್ರಮ ಸಂಖ್ಯೆಗಳ ಮೊತ್ತ ಯಾವಾಗಲೂ ಡ್ಯಾಶ್ ಸಂಖ್ಯೆ ಆಗಿರುತ್ತದೆ. ಯಾವುದಾಗಿರುತ್ತೆ ಮಕ್ಕಳ? ಬೆಸ ಸಂಖ್ಯೆ. 2 ಅನುಕ್ರಮ ಸಂಖ್ಯೆಗಳ ಮೊತ್ತ ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತದೆ. ಪ್ರಶ್ನೆ 3, ಒಂದು ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ 3 ಅಲ್ವಾ? ತ್ರಿಭುಜದಲ್ಲಿ ಎಷ್ಟು ಬಾಹುಗಳಿರುತ್ತೆ ಮಕ್ಕಳ? 3 ಅಲ್ವಾ? ಒಂದು ತ್ರಿಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಅಂತಂದರೆ 3 ಅಂತ ಬರಿಬೇಕು ಉತ್ತರವನ್ನು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ನಿಮಗೆ ಒಟ್ಟು 3 ಪ್ರಶ್ನೆಗಳಿರುತ್ತೆ ಮಕ್ಕಳ. ತಲಾ 2 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಪ್ರಶ್ನೆ 8 ನೋಡಿ, 1, 3, 5, 7 ಎಂಬ ಅನುಕ್ರಮದಲ್ಲಿನ 20ನೇ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿ ಮಕ್ಕಳ. ಎನ್ನ ಬೆಸ ಸಂಖ್ಯೆಗಳ ಸೂತ್ರ ಯಾವುದು? 2n-1 ಅಲ್ವಾ? ಹಾಗಾದರೆ n = ಎಷ್ಟು ಮಕ್ಕಳ? 20. ಯಾಕಂದರೆ ನಾವು 20ನೇ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅಲ್ವಾ? ಸೂತ್ರದ ಪ್ರಕಾರ ನೀವು ಅಂಕಿಗಳನ್ನ ಹಾಕ್ಕೊಂಡೋಗಿ n = 20 ಆದರೆ ಏನು ಮಾಡಬೇಕು ನಾವು? 2 × 20 ಅಂದರೆ 2 × 20 -1. ಅರ್ಥ ಆಯ್ತಾ? 20 × 2 ಎಷ್ಟಾಗುತ್ತೆ ಮಕ್ಕಳ? 22 40. 40 - 1 ಅಂತಂದರೆ 39 ಅಲ್ವಾ? 20ನೇ ಬೆಸ ಸಂಖ್ಯೆ ಯಾವುದು ಮಕ್ಕಳ? ಈಗ 39 ಅಲ್ವಾ? ತುಂಬ ಈಸಿ ಇದೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 9ರಲ್ಲಿ 1, 2, 3, 5, 8, 13, 21, 34, 55, 89 ಇಲ್ಲಿ 3 ಸಲ ಡ್ಯಾಶ್ 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 ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಅನುಕ್ರಮದಲ್ಲಿ ಮುಂದಿನ 3 ಸಂಖ್ಯೆಗಳನ್ನು ಬರೆಯಿರಿ. ಈ ಅನುಕ್ರಮ ನಿಮಗೆ ಅರ್ಥ ಆಯ್ತಾ ಮಕ್ಕಳ? ನೋಡಿ, 1ಕ್ಕೆ 1ನ್ನು ಕೂಡಿಸಿದಾಗ 2 ಆಗುತ್ತೆ. 2ಕ್ಕೆ ಮತ್ತೆ 1ನ್ನು ಕೂಡಿಸಿದಾಗ 3 ಆಗುತ್ತೆ ಅಲ್ವಾ? 3ಕ್ಕೆ ಹಿಂದಿನ ಸಂಖ್ಯೆ ಯಾವುದು? 2. 2ನ್ನು ಸೇರಿಸಿದಾಗ 5. 5ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ 3ನ್ನು ಸೇರಿಸಿದಾಗ 8 ಅಲ್ವಾ? 8ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ 5ನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 13. 13ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ 8 ಆ್ಯಡ್ ಮಾಡಿದಾಗ 21 ಅಲ್ವಾ? 21ಕ್ಕೆ 13ನ್ನು ಆ್ಯಡ್ ಮಾಡಿ ಎಷ್ಟು ಮಕ್ಕಳ? 34. 34ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ ಯಾವುದು? 21ನ್ನು ಆ್ಯಡ್ ಮಾಡಿದ್ರೆ 55. 55ಕ್ಕೆ ಮತ್ತೆ ಹಿಂದಿನ ಸಂಖ್ಯೆ 34ನ್ನು ಆ್ಯಡ್ ಮಾಡಿ ಎಷ್ಟಾಯಿತು? 89. ಈಗ ನೀವೇನು ಮಾಡಬೇಕು? 89ಕ್ಕೆ ಹಿಂದಿನ ಸಂಖ್ಯೆ 55ನ್ನು ಕೂಡಿಸ್ಬೇಕು, ಸಂಕಲನ ಮಾಡಬೇಕು ಅಲ್ವಾ ಮಕ್ಕಳ? 89ಕ್ಕೆ 55ನ್ನು ಕೂಡಿಸಿದ್ರೆ 144 ಅಲ್ವಾ? 144ಕ್ಕೆ ಮತ್ತೆ 89ನ್ನು ಕೂಡಿಸ್ಕೋಬೇಕು ನೀವು. ಸಂಕಲನ ಮಾಡಿದ್ರೆ ಎಷ್ಟಾಗುತ್ತೆ?
233 ಅಲ್ವಾ? 233ಕ್ಕೆ ಮತ್ತು ಹಿಂದಿನ ಸಂಖ್ಯೆ ಯಾವುದು? 144. ಅದನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಮಕ್ಕಳ? 377. ಕಾನ್ಸೆಪ್ಟ್ ಅರ್ಥ ಆಯ್ತಲ್ವ ನಿಮಗೀಗ? ಉತ್ತರವನ್ನು ನೋಡಿ ಮಕ್ಕಳ. ಇಲ್ಲಿ ಪ್ರತಿ ಸಂಖ್ಯೆಯು ಅದರ ಹಿಂದಿನ 2 ಸಂಖ್ಯೆಗಳ ಮೊತ್ತವಾಗಿದೆ. ಅರ್ಥ ಆಯ್ತಾ? ಹಿಂದಿನ ಸಂಖ್ಯೆ ಯಾವುದಿರುತ್ತೋ ಅದನ್ನು ಆ್ಯಡ್ ಮಾಡ್ತಾ ಹೋದರೆ ಎಷ್ಟಾಗುತ್ತೆ ಮಕ್ಕಳ? ಮುಂದಿನ 3 ಸಂಖ್ಯೆಗಳು ಕ್ರಮವಾಗಿ 144, 233 ಹಾಗೂ 377. ಓಕೆನಾ? ಸಿಂಪಲ್ ಆಗಿದೆ. ತಲೆ ಉಪಯೋಗಿಸಿ ನೀವು ಜಸ್ಟ್ ಆ್ಯಡ್ ಮಾಡ್ತಾ ಹೋಗಬೇಕಷ್ಟೇ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಓಕೆನಾ? ನೆಕ್ಸ್ಟು ಪ್ರಶ್ನೆ 10 ನೋಡಿ. ಪ್ರತಿ ಬಾಹುವಿನ ಅಳತೆ 5 ಸೆಂಟಿಮೀಟರ್ ಇರುವ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ. ಅಳತೆ ಏನು ಮಕ್ಕಳ? ಪ್ರತಿ ಬಾಹುವಿನ ಅಳತೆ 5 ಸೆಂಟಿಮೀಟರ್. ಓಕೆನಾ? ಉತ್ತರವನ್ನು ನೋಡಿ. ಮೊದಲಿಗೆ ಎ ಮತ್ತು ಬಿ ಈ ಪಾಯಿಂಟಲ್ಲಿ ನೀವು 5 ಸೆಂಟಿಮೀಟರ್ನ ಸ್ಕೇಲ್ನ ಸಹಾಯದಿಂದ ಲೈನ್ ಹಾಕ್ಕೋಬೇಕು ಅಲ್ವಾ? ಅಲ್ಲಿಂದ ಮತ್ತೆ ನಿಮ್ಮ ಕಾಂಪಾಸ್ನ ತೊಗೊಂಡು 5 ಸೆಂಟಿಮೀಟ್ರ್ ಅಳತೆ ಇಟ್ಕೊಂಡು ಕ್ರಾಸಾಗಿ ಏನು ಕಟಿಂಗ್ ಕಾಣ್ತೆ ಅಲ್ವಾ? ಸಿ ಪಾಯಿಂಟಲ್ಲಿ ಕಟಿಂಗ್ ಕಾಣ್ತೆ ಅಲ್ವಾ? ಆ ರೀತಿಯಾಗಿ ನೀವು ಎ ಪಾಯಿಂಟಲ್ಲಿ ಇಟ್ಕೊಂಡು ಸಿ ಹತ್ರ ನೀವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬಿ ಪಾಯಿಂಟಲ್ಲಿ ಇಟ್ಕೊಂಡು ಸಿ ಪಾಯಿಂಟಿಗೆ ಮಾರ್ಕ್ ಮಾಡಿದಾಗ ಮಧ್ಯದಲ್ಲಿ ಸಿಗುವಂತಹ ಬಿಂದುವಿನಿಂದ ಎ ಇಂದ ಸಿಗೆ ಹಾಗೂ ಬಿ ಇಂದ ಸಿಗೆ ಸಿನಲ್ಲಿರುವಂತಹ ಬಿಂದುಗಳನ್ನ ಕೂಡಿಸ್ತಾ ಹೋಗಬೇಕು. ಆವಾಗ ನಿಮ್ಗೇನಾಗುತ್ತೆ? 5 ಸೆಂಟಿಮೀಟರ್ ಇರುವಂತಹ ತ್ರಿಭುಜ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಮಕ್ಕಳ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕದ ಪ್ರಶ್ನೆ ಆಗಿರುತ್ತೆ. ಏನಕ್ಕಂದರೆ ಇಲ್ಲಿ ಎ ಬಿ ಸಿ ಅಂತ 3 ಡಿವಿಷನ್ನ ಕೊಟ್ಟಿದ್ದಾರೆ. ನೋಡಿ ಪ್ರಶ್ನೆ 11ರಲ್ಲಿ ಎ 5 ಜೊತೆ ಪಾರ್ಶ್ವಕೋನಗಳನ್ನು ಹೆಸರಿಸಿ. ಹಾಗೆ ಬಿನಲ್ಲಿ 3 ಕೋನಗಳ ಸರಳ ಯುಗ್ಮಗಳನ್ನು ಹೆಸರಿಸಬೇಕಾಗತ್ತೆ. ಹಾಗೆ ಸಿನಲ್ಲಿ 2 ಜೊತೆ ಶೃಂಗಾಭಿಮುಖ ಕೋನಗಳನ್ನು ರಚನೆ ಮಾಡಬೇಕಾಗತ್ತೆ.